ಮಹದೇವಪ್ಪಗೆ ತಪ್ಪಿದ ಮಂತ್ರಿಗಿರಿ ದಲಿತ ಸಮುದಾಯ ನಿಗಿನಿಗೆ ಅಂತ ಇದೆ. ಸಿದ್ದರಾಮಯ್ಯ ವಿರುದ್ಧ ತಿರುಗಿಬಿದ್ದಂತಹ ದಲಿತ ಸಮುದಾಯ ಹಳೆ ಮೈಸೂರಲ್ಲಿ ಮಹದೇವಪ್ಪ ಬಿಟ್ಟು ಸಿದ್ದು ಪಾಲಿಟಿಕ್ಸ್ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ವಿರುದ್ಧ ತಿರುಗಿಬಿದ್ದಿರುವಂತಹ ದಲಿತ ಸಮುದಾಯ ಹಳೆ ಮೈಸೂರಲ್ಲಿ ಮಹದೇವಪ್ಪ ಬಿಟ್ಟು ಸಿದ್ದು ಪಾಲಿಟಿಕ್ಸ್ ಸಾಧ್ಯ ಇಲ್ಲ. ಸಿದ್ದು ಇಲ್ಲದೆ ಮಹದೇವಪ್ಪ ಕೂಡ ರಾಜಕಾರಣವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಿದ್ದು ಮಹದೇವಪ್ಪ ನಡುವೆ ಒಡಕು ಮೂಡಿದ್ರೆ ಕೈಗೆ ಹೊಡೆತ ಗ್ಯಾರಂಟಿ. ಮೈಸೂರು, ಚಾಮರಾಜನಗರ, ಮಂಡ್ಯ, ಕೊಡಗು, ಹಾಸನದ 40 ಕಡೆ ಪೆಟ್ಟು ಬಿದ್ದಿದೆ. ಇದನ್ನ ಹೈಕಮಾಂಡ್ ಗಮನಿಸಬೇಕು, ಮಹದೇವಪ್ಪನ ಮಂತ್ರಿ ಮಾಡಬೇಕು. ನಾಡಿದ್ದು ಸುತ್ತೂರಿನಲ್ಲಿ ದಲಿತರ ಸಭೆ, ಅಲ್ಲಿ ಮಹದೇವಪ್ಪ ಪರ ಹಕ್ಕೊತ್ತಾಯ ಕೂಡ ನಡೆಯಲಿದೆ. ಬಿಗ್ ವಾರ್ನಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಮಹದೇವಪ್ಪಗೆ ತಪ್ಪಿದಂತಹ ಮಂತ್ರಿಗಿರಿ ದಲಿತ ಸಮುದಾಯ ನಿಗಿನಿಗೆ ಅಂತ ಇದೆ. ಸಿದ್ದರಾಮಯ್ಯ ವಿರುದ್ಧ ತಿರುಗಿಬಿದ್ದಂತಹ ದಲಿತ ಸಮುದಾಯ ಸಿದ್ದು ಇಲ್ಲದೆ ಮಹದೇವಪ್ಪ ಕೂಡ ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಿದ್ದು ಮಹದೇವಪ್ಪ ನಡುವೆ ಒಡಕು ಮೂಡಿದ್ರೆ ಕೈಗೆ ಹೊಡೆತ ಗ್ಯಾರಂಟಿ. ಮೈಸೂರು, ಚಾಮರಾಜನಗರ, ಮಂಡ್ಯ, ಕೊಡಗು, ಹಾಸನದ 40 ಕಡೆ ಇದನ್ನು ಹೈಕಮಾಂಡ್ ಗಮನಿಸಬೇಕು, ಮಹದೇವಪ್ಪನ ಮಂತ್ರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬಟನ್ ಹಿಡಿದು ಕೂತಿದ್ದಾರೆ. ನಾಡಿದ್ದು ಸುತ್ತೂರಿನಲ್ಲಿ ದಲಿತರ ಸಭೆ, ಅಲ್ಲಿ ಮಹದೇವಪ್ಪ ಪರ ಹಕ್ಕೊತ್ತಾಯ ಕೂಡ ಮಾಡಲಾಗುತ್ತೆ. ಮಹದೇವಪ್ಪನ ಕಡೆಗಣಿಸಿದ್ರೆ ಕಾಂಗ್ರೆಸ್ ಪಕ್ಷದ ನಿರ್ನಾಮ ಗ್ಯಾರಂಟಿ. ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಆಲಗೂಡು ಶಿವಕುಮಾರ್ ಬಿಗ್ ವಾರ್ನಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹಳೆ ಮೈಸೂರಿನಲ್ಲಿ ಮಹದೇವಪ್ಪ ಬಿಟ್ಟು ಸಿದ್ದು ಪಾಲಿಟಿಕ್ಸ್ ಸಾಧ್ಯ ಇಲ್ಲ. ಮಹದೇವಪ್ಪನ ಹೊರತಾಗಿ ಸಿದ್ದರಾಮಯ್ಯನವರು ಮತ್ತೆ ಸಿದ್ದರಾಮಯ್ಯನವರ ಹೊರತಾಗಿ ಮಹದೇವಪ್ಪನವರು ರಾಜಕಾರಣ ಮಾಡಲಿಕ್ಕೆ ಅಸಾಧ್ಯ. ಮಹದೇವಪ್ಪನ ಹೊರತಾಗಿ ಸಿದ್ದರಾಮಯ್ಯನವರು ಮತ್ತೆ ಅವರ ಮಗವು ರಾಜಕಾರಣ ನಡೆಸ್ತಕ್ಕಂಥದ್ದು ಈ ಭಾಗದಲ್ಲಿ ಅಸಾಧ್ಯ. ಮತ್ತೆ ಇವರಿಬ್ಬರ ಒಡಕು ಏನಾದ್ರೂ ಆದರೆ ಹಳೆ ಮೈಸೂರು ಭಾಗದಲ್ಲಿ ಚಾಮರಾಜನಗರ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಕೊಡಗು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಹಾಸನ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಸುಮಾರು 40 ಕ್ಷೇತ್ರಗಳಲ್ಲಿ ಇದ್ರ ಪರಿಣಾಮವನ್ನ ಕಾಂಗ್ರೆಸ್ ಎದುರಿಸಬೇಕಾದಂತ ಅನಿವಾರ್ಯ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಏನು ಈ ತರದ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ, ಮುಂಬರ್ತಕ್ಕಂಥ ಸಚಿವ ಸಂಪುಟದ 2ನೇ ಹಂತದ ವಿಸ್ತರಣೆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಮಹದೇವಪ್ಪನವರಿಗೂ ಕೂಡ ಮೈಸೂರು ಜಿಲ್ಲೆಯನ್ನು ಪರಿಗಣಿಸಿ ಒಂದು ಉನ್ನತವಾದಂತಹ ಏನು ಈಗಾಗಲೇ ಅವರ ಸಮಾಜ ಕಲ್ಯಾಣ ನಿರ್ವಹಿಸ್ತಾ ಇದ್ರು ಅದೇ ಖಾತೆಯನ್ನು ಮುಂದುವರಿಸೋದಾದ್ರೂ ಸರಿ, ಇಲ್ಲಾಂದ್ರೆ ಅದಕ್ಕಿಂತ ಹೆಚ್ಚಿನ ಉನ್ನತವಾದಂತಹ ಹುದ್ದೆಯನ್ನ ಅವ್ರಿಗೆ ತಲುಪಿಸಲಿಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹಾಕಿ ಅವರು ಉಳಿಸ್ಕೊಳ್ಬೇಕು. ಮತ್ತೆ ಈ ಭಾಗದಲ್ಲಿ ಒಂದೇ ತರದಾದಂತಹ ಹಿಂದೆ ಏನಿತ್ತು ಅದೇ ತರದ ಹಿಂದೆ ಆಗ್ತಕ್ಕಂಥ ಒಂದು ಬಿಟ್ಟು ಚಳುವಳಿ ಉಳಿದು ಮಾತ್ರ ಕಾಂಗ್ರೆಸ್ಗೆ ಉಳಿಯುವ ಹೊತ್ತು, ಇಲ್ಲ ಅಂತಂದ್ರೆ ಅದು ಸರ್ವನಾಶ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ನಾವೆಲ್ಲ ಇವತ್ತು ದಲಿತ ಸಂಘರ್ಷ ಸಮಿತಿ ಮುಖಂಡರುಗಳು ಮತ್ತೆ ದಲಿತ ಮುಖಂಡರುಗಳು ನಾವು ಸಹ ಏನು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಮುಂಬರ್ತಕ್ಕಂಥ ನಾಳಿದ್ದು 10ನೇ ತಾರೀಕು ಸುತ್ತೂರಿನಲ್ಲಿ 10ನೇ ತಾರೀಕು ಒಂದು